ಪಟ್ಟಣ ಹಾಗೂ ತಾಲೂಕಿನ ಎಲ್ಲ ಶಾಲಾ ಹಾಗೂ ಕಾಲೇಜುಗಳು ಆಸ್ಪತ್ರೆ ಹತ್ರ ರೋಡ್ ಬ್ರೇಕ್ಗಳನ್ನು ಹಾಕಿ ಜೀಬ್ರಾ ಪಟ್ಟಿ ಪೇಂಟ್ ಹಾಕಬೇಕು ಮತ್ತು ಸಿಗ್ನಲ್ ಬೋರ್ಡ್ ಹಾಕುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ರೈತರು ಒತ್ತಾಯಿಸಿದರು. ಪಟ್ಟಣದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಕೂಡ್ಲುಗಿ ನಾಗೇಗೌಡ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೂಡ್ಲುಗಿ ತಾಲೂಕು ಘಟಕ ವತಿಯಿಂದ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯನಗರ ಜಿಲ್ಲಾ ಕಾರ್ಯಾಧ್ಯಕ್ಷರು ಬಾಣದ ಕೃಷ್ಣ ಮಾತನಾಡಿ, ಕೂಡ್ಲಿಗಿ ತಾಲೂಕಲ್ಲಿ ರೋಡ್ ಬ್ರೇಕರ್ಗಳನ್ನ ಶಾಲಾ ಕಾಲೇಜುಗಳ ಹತ್ರ, ಆಸ್ಪತ್ರೆ ಹತ್ರ, ಮೇನ್ ರೋಡ್, ಕ್ರಾಸಿಂಗ್ ರೋಡ್ಗಳಲ್ಲಿ ಬರುವಲ್ಲಿ, ಹೈವೇ ರೋಡ್ಗಳಲ್ಲಿ ಕ್ರಾಸಿಂಗ್ ಬರೋ ಹಳ್ಳಿ ರಸ್ತೆಗಳಲ್ಲಿ ಬ್ರೇಕರ್ ಹಾಕಬೇಕು. ನಂತರ ಜೀಬ್ರಾ ಪಟ್ಟಿ ಪೇಂಟ್ ಹಾಕಬೇಕು. ಸಿಗ್ನಲ್ ಸೂಚಕ ಫಲಕಗಳನ್ನು ಕಡ್ಡಾಯವಾಗಿ ಹಾಕಲೇಬೇಕು ಅಂತ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯನಗರ ಜಿಲ್ಲಾ ಕಾರ್ಯಾಧ್ಯಕ್ಷರು ಬಾಣದ ಕೃಷ್ಣ, ಕೂಡ್ಲುಗಿ ತಾಲೂಕು ಅಧ್ಯಕ್ಷ ಬಾಣದ ಮಾರುತಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ರು. ಬ್ರೇಕರ್ ಹತ್ತಿದ್ರೆ ಕೆಳಗೆ ಬಡಿತಾವ ಸರ್, ಬೇಕಲ್ಲಿ ಎಲ್ಲ ಟೂ ವೀಲರ್ಗೆ ಅವಕ್ಕೆಲ್ಲ ಕೆಳಗೆ ಇದು ಬಡಿತಾವೆ. ಅದನ್ನೇನು ನೋಡಿ ಸರ್, ವ್ಯವಸ್ಥೆ ಇದು ಮಾಡಿ ಎಲ್ಲ ಕಡೆ ನಮ್ಮ ಪಟ್ಟಣ ಹಾಗೂ ತಾಲೂಕಿನಾದ್ಯಂತ ಎಲ್ಲ ಕಡೆ ಬ್ರೇಕರ್ ಹಾಕಿ ಜೀಬ್ರಾ ಪೇಂಟ್ ಮಾಡ್ಬೋದು. ಆಮೇಲೆ ಇದು ಸಿಗ್ನಲ್ಲು ನಾವು ಕೊಡಕ್ಕೂ ಹಾಕ್ಬೋದು ಸರ್. ಆಮೇಲೆ ಸಿಟಿ ಎಂಟ್ರೆನ್ಸ್ ಆಗಿಬಿಟ್ಟು 30 ಕಿಲೋಮೀಟರ್ ಸ್ಪೀಡ್ ಇರ್ಬೋದು ವೆಹಿಕಲ್. ಸುಮ್ಮನೆ ಈ ರೋಡ್ನಲ್ಲಿ ಸಿಕ್ಕಾಪಟ್ಟೆ 100 ಮೀಟರ್ ಹೊಡಿತಾರೆ ಸರ್. 50 ಕಿಲೋಮೀಟರ್ ಬೇಕಾದ್ರೆ ವೆಹಿಕಲ್ಸ್ ಇದಾಗ್ತದೆ. ಸಿಕ್ಕಾಪಟ್ಟೆ ಹೊಡಿತಿರ್ತಾರೆ. ಮಾಡ್ಬೋದು ಸರ್. ಅಲ್ಲ ಸರ್, ಇನ್ನೂ ಒಂದು ವಿಷಯ ಏನಂತಂದ್ರೆ, ವೈದ್ಯರಿಯಲ್ಲಿ 1-2-3 ಬ್ರೇಕರ್ ಹಾಕಿದ್ದಾರೆ ಸರ್. ಅವು ಕೆಳಗೆ ಗಾರ್ಡ್ ಈಗ ಬೈಕ್ಗಳಿಗೆ, ಟೂ ವೀಲರ್ಸ್ಗೆಲ್ಲ ಬಡ್ದು ಅಲ್ಲ ಸರ್, ಅವು ಕೆಳಗೆ ಬಡ್ದು ಎಲ್ಲ ಇಂಜಿನ್ ಗಾರ್ಡ್ ಅವೆಲ್ಲ ಹಾಕಿದ್ದಾರೆ. ಜೀಬ್ರಾ ಕ್ರಾಸಿಂಗ್ ಪೇಂಟ್ ಹೊಡೆದಾರೆ, ಅದಕ್ಕೆ ಸೈನ್ ಬೋರ್ಡ್ ಹಾಕ್ತಾರೆ. ನೀವೇನು ಹೇಳಿರಲ್ಲ ಅಧಿಕೃತ ಅಂತಲ್ಲ, ಅದನ್ನು ಡಿಸ್ಕಷನ್ ಮಾಡಿ ಟೂ ವೀಲರ್ ತಂದು ಕೆಳಗೆ ಇಂಜಿನ್ಗೆ ಬಡಿತಾರೆ. ಇಂಜಿನ್ ಈಗ ಅದನ್ನ ಸೆಕ್ಷನ್ ಅದೇನಾದ್ರು ಇತ್ತಂದ್ರೆ ಕರೆಕ್ಷನ್ ಮಾಡಿ. ಆಮೇಲೆ ನಾವು ಫಲಕಗಳನ್ನ ಹಾಕ್ಬೋದು ಸರ್. ನಾಮಕಲ್ ಕಂಪಲ್ಸರಿ ಹಾಕಿದ್ರು ಕೂಡ ಅನಾಹುತಗಳಾಗ್ತದೆ. ಯಾಕಂದ್ರೆ ಅಲ್ಲಿ ಹಂಗ್ ಸೈಡ್ ಹೊಡಿಕತ್ತಾರೆ ಅವರು ಯಾರು ಎಕ್ಸ್ಪೈರ್ ಆಗ್ಯಾರ ಅಂತ ಹೋಗಿ. ವರದಿ ವೀರೇಶ್, ನಾಗಲಾಪುರ, ವಿಜಯನಗರ.